ಪರವಾಗಿಲ್ಲ, ಇದಕ್ಕಿದ್ದಂಗೆ ನನ್ನ ಕೂದಲು ಉದುರು ನಿಲ್ಲುತ್ತೆ, ಇದಕ್ಕಿದ್ದಂಗೆ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಹೇರ್ ಫಾಲ್ ಆಗುತ್ತೆ. ಈ ಬೆಟ್ಟದ ನೆಲ್ಲಿಕಾಯಿನ ಜ್ಯೂಸ್ ಮಾಡಬೇಕು. ಇದನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒರೆಸ್ಬಿಟ್ಟು ವೈಟ್ ಹಾಕ್ತಿದ್ವಿ ಹೇಳಿದಾಗ ಅದು ತುಂಬಾ ಬೆನಿಫಿಟ್ ಆಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವಾಗ ನಾನು ಇವತ್ತಿನ ಒಂದು ಡೇನಲ್ಲಿ ಇವತ್ತು ಏನಪ್ಪ ಒಂದು ವಿಶೇಷ ಅಂತ ಹೇಳಿದರೆ, ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತಾ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಂಥದ್ದು. ಹಾಗೆ ಸ್ವಲ್ಪ ಹೇರ್ ತುಂಬ ತಿನ್ನಾಗಿತ್ತಲ್ವ, ತುಂಬಾ ತೆಳ್ಳಗಾಗ್ಬಿಟ್ಟಿತ್ತು. ಹಾಗಾಗಿ ಇದಕ್ಕೆ ನಾನು ಹೋಮ್ ರೆಮಿಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅದು ಹೋಮ್ ರೆಮಿಡಿ ಅಂತಂದರೆ, ನೋಡಿ, ಇವು ನಿಂಬೆಹಣ್ಣು ಇಲ್ಲಿ ಕಮ್ಯುನಿಟಿ ಸಿಗ್ತವೆ. ಹಂಗೆ ನಾನು 20 ರೂಪಾಯಿಗೆ 6 ಅಂತ ಹೇಳಿದ್ರು 7 ಮಾಡಿ ತೊಗೊಂಡ್ಬಂದಿದ್ದು. ಬಟ್ ಅದೇ ನಿಂಬೆಹಣ್ಣಿಂದಲ್ಲ, ನಾನು ಹೋಮ್ ರೆಮಿಡಿ ಮಾಡ್ತಾ ಇರೋಂಥದ್ದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿನ ಜ್ಯೂಸ್ ಮಾಡಿಬಿಟ್ಟು ಏನಂದರೆ ಕೂದಲು ಸ್ವಲ್ಪ ತಿನ್ನಾಗಲಿಕ್ಕೆ, ಅದು ಕೂದಲಿಗೆ ತುಂಬ ಒಳ್ಳೆಯದು ಅಂಥೇಳಿ ನಾನು ಆಯಿಲಲ್ಲಿ ಅಪ್ಲೈ ಮಾಡ್ಬೋದು. ಆಯಿಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಅದೆಲ್ಲ ಏನೇನು ಈರುಳ್ಳಿ, ಆಮೇಲೆ ಮೆಂತೆಕಾಳು, ಆಮೇಲೆ ಈ ದಾಸವಾಳದೆಲೆ, ಈ ನೆಲ್ಲಿಕಾಯಿ, ಇನ್ನೂ ಏನೇನೋ ಇದೆ, ರೋಸ್ಮೆರಿ, ತುಂಬಾ ಇದೆ ಫ್ರೆಂಡ್ಸ್. ಅದೆಲ್ಲ ಹಾಕ್ಬಿಟ್ಟು ನಾನು ಕುದಿಸಿ ಆಯಿಲ್ ಅಪ್ಲೈ ಮಾಡ್ಬೋದು. ಏನಾದರೂ ಒಂದು ಆಯಿಲಿಗೆ ಮಿಕ್ಸ್ ಮಾಡಿ ಅದು ತಲೆಗೆ ಹಚ್ಕೊಂಡೆ ಅಂತಂದರೆ ತುಂಬಾ ತಲೆನೋವು ಹೆಡ್ಡೇಕ್ ಬಂದ್ಬಿಡುತ್ತೆ. ಹಾಗಾಗಿ ನಾನು ಅದು ಮಾಡೋದಿಲ್ಲ. ಇವಾಗ ಬಂದ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ನೆಲ್ಲಿಕಾಯಿನ ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಬೆಳಿಗ್ಗೆ ಎದ್ದು ಮಾರ್ನಿಂಗು ಹಾಳೊಟ್ಟೆಗೆ ಅದನ್ನು ಬಿಸಿ ನೀರು ಅಥವಾ ವಾಮ್ ವಾಟರಲ್ಲಿ ಅದನ್ನು ನಾರ್ಮಲ್ ವಾಟರಲ್ಲಿ ಅದನ್ನು ಒಂದು ಕ್ಯೂಬ್ ಇರುತ್ತಲ್ಲ ಅದನ್ನು ಹಾಕಿ ಕುಡಿಯೋಂಥ ಅಭ್ಯಾಸ ಮಾಡೋಣ ಅಂತ ಹೇಳ್ಬಿಟ್ಟು, ಹಾಗಾಗಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಕುಕ್ಕವ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ಡ್ರೆಸ್ ಹಾಕ್ತಿದ್ದಾರೆ. ಇವಾಗ ಒಂಥರ ಕಾಮಿಡಿ ಮಾಡೋಣ ಅಂತೇಳಿ, ಕಾಮಿಡಿ ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕುಕ್ಕರು ಡ್ರೆಸ್ ಹಾಕ್ತಿದ್ದಾರೆ. ನಾನು ಆಲ್ರೆಡಿ ಡ್ರೆಸ್ ಹಾಕ್ಬಿಟ್ಟಿದ್ದೀನಿ, ಸುಸ್ತು ಅಂತಲೇ ಡ್ರೆಸ್ ಹಾಕ್ಬಿಟ್ಟಿದ್ದೀನಿ. ಸ್ನಾನ ಮುಗಿಸ್ಕೊಂಡು ಇವಾಗ ಬನ್ನಿ ಇದನ್ನು ನೆಲ್ಲಿಕಾಯಿನ ಜ್ಯೂಸ್ ಮಾಡಿ ಅದನ್ನು ಈ ಒಂದು ಟ್ರೇಯಲ್ಲಿ ಹಾಕಿರುವಂಥದ್ದು. ಓ ಮೈ ಗಾಡ್, ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ನೋಡಿ, ಇದನ್ನೊಂದ್ಸಲ ವಾಶ್ ಮಾಡಿಬಿಟ್ಟು ಇದರಲ್ಲಿ ಹಾಕಿಟ್ಬಿಡೋದು. ಡೈಲಿ ಒಂದೊಂದು ಕ್ಯೂಬ್ಸ ನಾವು ಹೊಟ್ಟೆಗೆ ತೊಗೋಬೇಕಾಗುತ್ತೆ. ಒಂದು ನಿಮಿಷ, ಅದೆಲ್ಲಿದೆ ನೋಡಿ ತೊಗೊಂಡ್ಬಿಡ್ತೀನಿ ನೆಲ್ಲಿಕಾಯಿ. ನೋಡಿ, ಮೈ ಗುಡ್ನೆಸ್, ಈ ಒಂದು ಬೆಟ್ಟದ ನೆಲ್ಲಿಕಾಯಿ ತೊಗೊಂಬಂದಿದ್ದೀನಿ. ಈ ಬೆಟ್ಟದ ನೆಲ್ಲಿಕಾಯಿನ ಜ್ಯೂಸ್ ಮಾಡಬೇಕು. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒರೆಸ್ಬಿಟ್ಟು, ಹೊಸದೇನು ಬೇಡ, ವಾಶ್ ಮಾಡಿ ನೀಟಾಗಿ ಹೆಚ್ಚಿ ಜ್ಯೂಸ್ ಮಾಡ್ತಾ ಇದ್ರು. ಉಪ್ಪಿನಕಾಯಿ ಹಾಕ್ಬೋದು ಫ್ರೆಂಡ್ಸ್. ಉಪ್ಪಿನಕಾಯಿ ಹಾಕಿ ಇನ್ನೂ ಮೂಲಕ್ಕೆ ಬಿದ್ದಿದೆ, ಅದು ಹಾಳಾಗ್ಬಿಟ್ಟಿದೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಾಗಿ ನೋಡೋಣ, ಸ್ವಲ್ಪ ಜ್ಯೂಸ್ ಮಾಡಿ ನೋಡೋಣ ಹೇರ್ ಯಾವ ಥರ ಗ್ರೋತ್ ಆಗ್ಬೋದು ಅಂತೇಳಿ. ಓಕೆನಾ? ನನ್ನ ಹೇರ್ ಗ್ರೋತಿಗೆ ಈ ಒಂದು ರೆಮಿಡಿನ ನಾನು ಯೂಸ್ ಮಾಡ್ತಿರೋಂಥದ್ದು. ಮೈ ಗುಡ್ನೆಸ್, ನೋಡಿ ಫ್ರೆಂಡ್ಸ್, ನೋಡಿ ಈ ಒಂದು ಬೆಟ್ಟದ ನೆಲ್ಲಿಕಾಯಿ. ಓಕೆನಾ? ಈ ಒಂದು ಬೆಟ್ಟದ ನೆಲ್ಲಿಕಾಯಿಂದ ನಾನು ಹೋಮ್ ರೆಮಿಡಿ ಮಾಡೋವಂಥದ್ದು. ಬನ್ನಿ, ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ನೀಟಾಗಿ ಹೆಚ್ಚೋಣ. ಫ್ರೆಂಡ್ಸ್, ಇವಾಗ ಇಷ್ಟು ತಗೊಂಡು ಇಷ್ಟನ್ನು ನಾನು ವಾಶ್ ಮಾಡಿ ತೊಗೊಂಡ್ಬರ್ತೀನಿ. ಈ ಒಂದು ಬೆಟ್ಟದ ನೆಲ್ಲಿಕಾಯಿನ ಒಂದ್ಸಲ ತೊಗೊಂಡು ಬಂದು ಲಾಸ್ಟ್ ಟೈಮ್ ಅಂದರೆ ಈಗ ಸುಮಾರು 1-1.5 ವರ್ಷ ಆಯಿತು ಅನಿಸುತ್ತೆ. ಆ ಮನೆಗೆ ನಾವು ಫಸ್ಟ್ ಟೈಮು ನಾವು ಯಾವಾಗ ಬಂದ್ವಿ ಅಲ್ವಾ, ಈ ಖಾಲಿ ಮಾಡಿದ್ನಲ್ಲ ಆ ಮನೆಗೆ, ಆ ಟೈಮಲ್ಲಿ ಒಂದ್ಸಲ ತೊಗೊಂಬಂದು ಹಿಂಗೆ ಫ್ರಿಜ್ಜಲ್ಲಿ ಇಟ್ಟೆ ಅದು ಕೊಳ್ತೋಗ್ಬಿಡ್ತು. ಹಂಗಾಗ್ಬಿಟ್ಟು ಇವಾಗ ಬೇಗನೆ ಈ ಸಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ, ಜ್ಯೂಸ್ ಮಾಡ್ಕೊಂಡು ಕುಡಿಲಿಕ್ಕೆ. ಈ ಥರ ಇದೆ ಅಲ್ವಾ, ಹಚ್ಚಿಗೆ ನೋಡ್ಬೋದು, ಕಾಣ್ತಾ ಇದೆಯಾ? ಇದನ್ನೆಲ್ಲ ತೆಗ್ದ್ಬಿಡೋಣ. ಸಣ್ಣದಾಗಿ ಸ್ಲೈಸಸ್ ಮಾಡ್ಕೊತೀನಿ. ಹೇರಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಎಲ್ಲರೂ, ತುಂಬ ಜನ ಅನುಭವಸ್ಥರು, ನನಗೆ ಗೊತ್ತಿಲ್ಲ. ಇವಾಗ ಈ ಒಂದು ಬೆಟ್ಟದ ನೆಲ್ಲಿಕಾಯಿನ ನಾನು ವಾಶ್ ಮಾಡಿಕೊಂಡು ಸಣ್ಣದಾಗಿ ಸ್ಲೈಸಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಒಂದು ಪೇಸ್ಟ್ ರೀತಿ ಮಾಡಿ ಅದನ್ನು ನಾನು ಈ ಫ್ರೀಝರಲ್ಲಿ ಇಡಲಿಕ್ಕೆ
ನಾನು ಜಾಸ್ತಿ ಯಾವಾಗಲೂ ಹೋಮ್ ರೆಮಿಡಿನೇ ಅಲ್ವಾ ಮಾಡೋದು, ಹಾಗಾಗಿ ಇದು ಒಂದು ಕೂಡ ಮನೆಯಲ್ಲೇ ಟ್ರೈ ಮಾಡ್ತಿರೋಂಥದ್ದು. ನೋಡೋಣ ಇದರಿಂದ ಏನಾದರೂ ಹೇರ್ ಏನಾದರೂ ದಪ್ಪ ಆಗಿ ಚೆನ್ನಾಗಿ ಲಾಂಗ್ ಹೇರ್ಸ್ ಆಗಿ ಏನಾದರೂ ನನ್ನ ಒಂದು ಹೇರ್ ಚೆನ್ನಾಗಿ ಆಗ್ಬೋದೇನೋ ಒಂದು ಹೋಪಿಂದ ಈ ಒಂದು ಟ್ರೈ ಮಾಡ್ತಿರೋಂಥದ್ದು. ಮಮ್ಮಿ ಏನು ಮಾಡ್ತಿದ್ದಿ? ಐ ಡೂಯಿಂಗ್ ದ ಸ್ಲೈಸಸ್ ಅಲ್ಲ, ಇದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿನ ಸ್ಲೈಸಸ್ ಮಾಡ್ತಾ ಇದ್ದೀನಿ. ಚೆನ್ನಾಯ್ತಾ? ಹೌದು. ಹೇಗೆ ನಾವು ಗೈಸ್ ಹೇಗೆ ಕಾಣಿಸ್ತಿದ್ದೀನಿ ಹೇಳಿ? ಹೇಳೋದೇನು ಗೊತ್ತಾ, ಹಾಗಾಗಿ ನೆಲ್ಲಿಕಾಯಿ ಅಷ್ಟು ಎಷ್ಟ ಇದೆಯಾ? ಹೌದು. ಅಷ್ಟು ಎಷ್ಟು ಬೇಡ ಕಣಮ್ಮ. ಯಾಕೆ ಉಪ್ಪಿಗೆ ಒಂದು ಹೇಳಿದ್ದು ಒಂದು 3 ಸುಮ್ಮನೆ ಟ್ರೈ ಮಾಡೋಕ್ಕೆ ಗೈಸ್, ಆಯಿತಾ? ಹೆಂಗೆ ಬರುತ್ತೆ ಟೇಸ್ಟ್ ಅಂತ ನೋಡೋದಕ್ಕೆ. ಓಕೆನಾ? ಇಷ್ಟ ಹಾಕ, ಒಂದು 5 ಕೊಟ್ಟಿದ್ದೀನಿ. ಆಯಿತು ಮಮ್ಮಿಗೆ ಹಾಕ್ತೀನಿ ನಾನು. ಅದು ಹೇಗೆ ಬಂತು ಅಂತ ತೋರಿಸ್ತೀನಿ ನೆಕ್ಸ್ಟ್. ಆಯ್ತು. ಇದು ಹಂಗೆ ನೇರ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕ್ತಾವಂತೆ, ಹೆಂಗೆ ಹೋಗ್ತಾಳೆ ಗೊತ್ತಿಲ್ಲ. ಅದು 3 ಇದರಲ್ಲಿ ಹಾಕ್ಬೋದು, ಅದು ಸ್ವಲ್ಪ ಟ್ರೈ ಮಾಡೋಕ್ಕೆ ಹೆಂಗೆ ಇನ್ನೂ ಬರುತ್ತೆ. ಹೊರಗಡೆ ಇನ್ನೂ ಅಲ್ಲಿ ಇಂಥದ್ದೊಂದು ಬಾಕ್ಸಲ್ಲಿ ಇದೆ ಮಾವಿನಕಾಯಿ ತಂದು ಉಪ್ಪಿನಕಾಯಿ ಹಾಕೋದಕ್ಕೆ. ಅದು 3 ರಿಂದ 4 ತಿಂಗಳು ಆಗೋಗ್ಬಿಡೋದು, ಅದಕ್ಕೆ ತುಂಬ ಹೋಗ್ಬಿಡ್ತು. ಅದು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರೋದು. ಒಗ್ಗರಣೆ ಹಾಕಿದ್ರೆ ಆಯಿಲ್ ತಂದ್ಕೊಟ್ಟ ಅವ್ರ ಸರಿ ಸಾಕ್ಬೇಕಾಯ್ತು. ಆಗಲೇ ಆಮೇಲೆ ಯಾಕೆ ತೇಗು. ಇವಾಗ ನಾನು ಮಿಕ್ಸಿಗೆ ಹಾಕೋಂಥದ್ದು ನನ್ನ ಹೇರ್ ಎಷ್ಟು ಮಟ್ಟಿಗೆ ದಪ್ಪ ಆಗಲಿಕ್ಕೆ ನಾನು ಹೇರ್ಗೆ ಮನೆಯಲ್ಲೇನೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ಯಾವುದು? ನೆಲ್ಲಿಕಾಯಿಂದ. ಪರವಾಗಿಲ್ಲ, ಇದಕ್ಕಿದ್ದಂಗೆ ನನ್ನ ಕೂದಲು ಉದುರೋದಿಲ್ಲದು, ಇದಕ್ಕಿದ್ದಂಗೆ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಹೇರ್ ಫಾಲ್ ಆಗೋದಕ್ಕೆ. ಇವಾಗ ನೋಡಿ, ಇದಕ್ಕಿದ್ದಂಗೆ ಏರ್ ಫಾಲ್ ಆಗ್ತಾ ಇರೋದು ಕಮ್ಮಿ ಆಗಿದೆ ಈಗ ಒಂದು 15 ಡೇಸಿಂದ. ಯಾಕೆಂದರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಲಿ ಎಣ್ಣೆ ಅಪ್ಲೈ ಮಾಡಿರಲಿಲ್ಲ. ಈಗ ಈ ಮನೆ ಬಂದಮೇಲೆ ಕರೆಕ್ಟಾಗಿ ಎಣ್ಣೆ ಅಪ್ಲೈ ಮಾಡ್ತಾ ಇದ್ದೀನಿ, ಹಾಗಾಗಿ ಕೂದಲಿದೆ ಅಷ್ಟೇ. ಎಣ್ಣೆ ಅಪ್ಲೈ ಮಾಡಿದರೆ ಅದೇನು ಪ್ರಾಬ್ಲಮ್ ಇಲ್ಲ. ನೋಡಿ ಫ್ರೆಂಡ್ಸ್, ಮತ್ತೆ 3 ದಿನದಿಂದ ನಾನು ಇವತ್ತಿಗೆ 3 ದಿನ ಹಚ್ಚಿಲ್ಲ, ಹಂಗಾಗಿ ನಂಗೆ ಒಂಥರ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ, ಸುಸ್ತು. ಆಶಾನೇ ಸ್ವಲ್ಪ ಅಡುಗೆ ಮನೆ ಎಲ್ಲ ಮ್ಯಾನೇಜ್ ಮಾಡ್ತಾ ಇರೋದು, ನಾನು ಹೊರಗಡೆ ತೊಗೊಂಬರ್ತಾ ಇದ್ದೀನಿ ಅಷ್ಟೇ. ಹಂಗಾಗ್ಬಿಟ್ಟು ನಾನು ಏನೂ ಅಪ್ಲೈ ಮಾಡೋಕ್ಕಾಗಲಿಲ್ಲ. ಮರ್ತ್ಬಿಟ್ಟು ಬಾತ್ರೂಮ್ಗೆ ಹೋಗಿದ್ದೀನಿ. 3 ದಿನ ನನಗೆ ಮರ್ತ್ಬಿಟ್ಟು ಬಾತ್ರೂಮ್ಗೆ ಹೋಗಿದ್ದೀನಿ. ನಾನು ಸ್ನಾನ ಮಾಡೋಕ್ಕಿಂತ ಮುಂಚೆ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ಎಕ್ದಮ್ ಸ್ನಾನಕ್ಕೆ ಹೋಗ್ತಿದ್ದೆ. ಇಲ್ಲ ತಕ್ಷಣ ಸ್ನಾನ ಮಾಡ್ಕೊಂಡು ಬಂದಮೇಲೆ ಅಪ್ಲೈ ಮಾಡ್ತಾಯಿದ್ದೆ. ಅದೇನಾಯಿತು ಅಂದರೆ ಸ್ನಾನ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗೋಗ್ಬಿಡುತ್ತೆ, ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ, ಬಂದು ಕುತ್ಕೊಂಡ್ಬಿಡ್ತಿದ್ದೆ ಬುಕ್ಕನಾಗೆ. ಹಂಗೆ ಬಂದು ಒಂದು ಲೋಟ ನೀರು ಕುಡಿಯೋರ್ಗೂ ಸಾಕಾಗೋಗ್ಬಿಡುತ್ತೆ. ಆ ಥರ ಒಂಥರ ಫೀಲ್ ಆಗ್ತಿತ್ತಲ್ಲ, ಆಗಲಿಲ್ಲ. ಮತ್ತೆ ಬಂದು ಅಪ್ಲೈ ಮಾಡಲಿಕ್ಕೆ ತುಂಬಾ ಟೈಮ್ ಆಗೋಗ್ಬಿಡ್ತು. ಮತ್ತು ತಿರುಗಿ ಅಡುಗೆ ಊಟ ಅಂತ ತುಂಬ ಟೈಮ್ ಆಗುತ್ತೆ ಅಂತೇಳಿ ಅಪ್ಲೈನೇ ಮಾಡಲಿಲ್ಲ. ಹಂಗಾಗಿ ಸ್ವಲ್ಪ ಡಾರ್ಕ್ ಆಗಿದೆ. ಒಂದು ದಿನವೂ ಬಿಡೋಂಗಿಲ್ಲ ನೋಡಿ ಫ್ರೆಂಡ್ಸ್, ಒಂದು ದಿನ ಬಿಟ್ಬಿಟ್ರೆ ಈ ಥರ ಡಾರ್ಕ್ ಆಗುತ್ತೆ. ನಾನು ಇವತ್ತು ಸಾಯಂಕಾಲ ನೋಡೋಣ, ಇವತ್ತು ಮಲ್ಕೋಕ್ಕಿಂತ ಮುಂಚೆ ಮೇಕಪ್ ಎಲ್ಲ ತೆಗೆದು ಒಂದ್ಸಲ ಅಪ್ಲೈ ಮಾಡ್ತೀನಿ ನೋಡೋಣ, ಯಾಕಂದ್ರೆ ತುಂಬ ಸ್ವಲ್ಪ ಡಾರ್ಕ್ ಆಗಿದೆ ಅಲ್ವಾ. ನೆನ್ನೆ ಅಚ್ಚ ಮನೆ ವ್ಲಾಗಲ್ಲೆಲ್ಲ ಅಷ್ಟು ಡಾರ್ಕ್ ಇರಲಿಲ್ಲ, ಅಪ್ಲೈ ಮಾಡೋದು ಬಿಟ್ಟ ತಕ್ಷಣ ಡಾರ್ಕ್ ಆಗ್ತಿದೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದೇ ಒಂದು ಪೇಸ್ಟ್ ರೀತಿ ಮಾಡ್ಕೋಬೇಕಾಗುತ್ತೆ. ನಾವೇನು ಮಸಾಲೆ ಹಾಕ್ತೀವಲ್ವ ಆ ರೀತಿ ಮಿಕ್ಸಿಗೆ ಮಾಡಿಕೊಂಡು ಇದನ್ನು ನಾನು ಫ್ರೀಝರಲ್ಲಿ ಒಂದು ಟ್ರೇ ಒಳಗೆ ಹಾಕಿ ಇಡೋವಂಥದ್ದು ಐಸ್ ಕ್ಯೂಬ್ ಆಗಲಿಕ್ಕೆ. ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬರುವ ಇನ್ನು ನೆಕ್ಸ್ಟ್ ಟ್ರಿಪ್ಪು ಫ್ರೆಂಡ್ಸ್. ಇದನ್ನು ನಾನು ಚೆನ್ನಾಗಿ ನುಸಿ ಮಾಡ್ಕೊಂಬರ್ತೀನಿ, ಪೇಸ್ಟ್ ಮಾಡ್ಕೊಂಬರ್ತೀನಿ. ಓಕೆ, ಈ ರೀತಿ ಆಗಿದೆ ನೋಡಿ, ಮಿಕ್ಸಿಗೆ ಹಾಕೋ ಬಂದಿದ್ದೀನಿ ಆಯಿತಾ. ಇದನ್ನು ನಾನು ಕ್ಯೂಬ್ ಮಾಡಲಿಕ್ಕೆ ಉಪ್ಪಿನಕಾಯಿ ಹಾಕೋದಿಲ್ಲ, ಉಪ್ಪಿನಕಾಯಿ ಹಾಕೋದಕ್ಕಿಂತ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ಇದ್ರದ್ದು ಉಪ್ಪಿನಕಾಯಿ ತಿಂದ್ರೂ ಕೂಡ ತುಂಬಾ ಬೆನಿಫಿಟ್ ಇರುತ್ತೆ ದೇಹಕ್ಕೆ. ಒಳ್ಳೆ ಒಂದು ಹೇರ್ಗೆ ಆಗಲಿ ಅಥವಾ ಟೇಸ್ಟಿಯಾಗಿರೋಂಥ ಒಂದು ಇದೇ ಆಗಲಿ ಊಟದ ಜೊತೆಗೆ ಚೆನ್ನಾಗಿ ಸಿಗುತ್ತೆ. ಬಟ್ ಆದರೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ, ಸ್ಲೈಸಸ್ ಮಾಡ್ಕೊಂಡು ನೀರಲ್ಲಿ ಹಾಕ್ಕೊಂಡು ಕುಡಿಯೋವಂಥದ್ದು. ಫ್ರೆಂಡ್ಸ್ ನೋಡಿ, ಇವಾಗ ಒಂದು ನೆಲ್ಲಿಕಾಯಿಯ ಒಂದು ಪೇಸ್ಟ್ನ ನಾನು ಈ ರೀತಿ ಕ್ಯೂಬ್ಸ್ನ ಮಾಡಿ ಫ್ರೀಝರಲ್ಲಿ ಇಟ್ಟು ಇದನ್ನು ದಿನ ಬೆಳಿಗ್ಗೆ 1 ಲೋಟ ನೀರಿಗೆ ಅಥವಾ ವಾಮ್ ವಾಟರ್ ಆಗಿರ್ಬೋದು, ಸ್ವಲ್ಪ ಬೆಚ್ಚಗಿರೋಂಥ ನೀರಾಯ್ತು ಆಗಿರ್ಬೋದು, ಇದನ್ನು ಒಂದು ಕ್ಯೂಬ್ಸ್ನ ಮಾಡಿ ಒಂದು ಕ್ಯೂಬ್ನ ಹಾಕ್ಕೊಂಡು ನಾವು ಹೊಟ್ಟೆ ತೊಗೊಳೋದ್ರಿಂದ ಹೇರ್ ಫಾಲ್ ಆಗುವಂಥದ್ದು
ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇವತ್ತು ನನ್ನ ಹೇರಿಗೆ ಈ ಒಂದು ಟ್ರೀಟ್ಮೆಂಟ್ನ ಮನೆಯಲ್ಲೇ ತೊಗೋತಾ ಇದ್ದೀನಿ. ಮನೇಲೆ ಹೇರ್ ಕೇರ್ ಮಾಡ್ಕೊತಾ ಇದ್ದೀನಿ. ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ತುಂಬ ಜನ ಈ ಥರ ಅದೆಲ್ಲ ಒಂದು ಪೇಸ್ಟ್ನ ಕುಡಿಯೋದು ನೋಡಿದ್ದೀನಿ. ನಂದಿನಿ ಅಮ್ಮ ಆಗಿರ್ಬೋದು, ಬೇರೆ ಎಲ್ಲನೂ ಆಗಿರ್ಬೋದು, ತುಂಬ ಜನ ತುಂಬ ಫೇಮಸ್ ಆಗಿರೋಂಥವ್ರು. ನಾನು ಕೂಡ ಯಾಕೆ ಒಮ್ಮೆ ಟ್ರೈ ಮಾಡ್ಬೋದು ಅಂತ ಮಾಡ್ತಾ ಇರೋಂಥದ್ದು. ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಉಪ್ಪಿನಕಾಯಿ ಹಾಕೋದಕ್ಕೆ ಎದ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ದು ಒಗ್ಗರಣೆ ಹಾಕೋಷ್ಟೊತ್ತಿಗೆ ನನಗೆ ಬಂದುಬಿಟ್ಟಿತ್ತು. ಮಾವಿನಕಾಯಿಗೆ ಒಗ್ಗರಣೆ ಎಲ್ಲ ಹಾಕೋಷ್ಟೊತ್ತಿಗೆ ಆಗಲಿಲ್ಲ. ಉಪ್ಪು ಹಾಕಿ ತುಂಬ ಚೆನ್ನಾಗಿ ನೆಂದಿದೆ. ಅದೇನು ಏನೂ ಆಗಿಲ್ಲ. ಬಟ್ ಆದರೆ ಯಾವ ಥರ ಹಾಕ್ತೀನಿ ಅದಕ್ಕೆ ಬೇಡ ಬಿಡು ಅಂತೇಳಿ ನೋಡೋಣ. ಆಶಾ ಇಷ್ಟನ್ನ ಉಪ್ಪಿನಕಾಯಿ ಹಾಕ್ತಾಳಂತೆ. ನೋಡೋಣ, ಹಾಕಿದ್ರೆ ಕಡೆ ಶೇರ್ ಮಾಡ್ಕೊತೀನಿ. ಅವಳು ಚಿಕ್ಕ ಚಿಕ್ಕ ಉಪ್ಪಿನಕಾಯಿ ಹಾಕ್ತಿರ್ತಾಳೆ. ಮುಂಚೆಯಿಂದಲೂ ಅಷ್ಟೇ ಸಣ್ಣದಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದಂಗೆಲ್ಲ ಮಾಡ್ತಾಳೆ. ಅದು ಕೂಡ ಶೇರ್ ಮಾಡ್ಕೊತೀನಿ. ಇದನ್ನು ಈ ಫ್ರೀಝರಲ್ಲಿ ಇಡೋಣ ಬನ್ನಿ, ಆಯಿತಾ? ಓಕೆನಾ? ಫ್ರೀಝರಲ್ಲಿ ಇಟ್ಬಿಟ್ಟು ಬೆಳಿಗ್ಗೆಗೆ ತಿನ್ನೋ ಅಂಥದ್ದು ಅದನ್ನು ಕೂಡ ಶೇರ್ ಮಾಡ್ಕೊತೀವಿ. ಬಟ್ ಈ ವ್ಲಾಗಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ. ಫ್ರೆಂಡ್ಸ್, ಏನು ಗೊತ್ತಾ, ಇನ್ನೂ ಒಂದೆರಡು ನಿಮಗೆ ಟಿಪ್ಸ್ ಹೇಳ್ತೀನಿ. ಏನು ಗೊತ್ತಾ, ಈ ಒಂದು ಹೇರು ಗ್ರೋತ್ ಆಗಲಿಕ್ಕೆ ನಮ್ಮ ಕೂಕುನು ಕೂಡ ಹೇಗೆ ಹೇರ್ನ ಗ್ರೋತ್ ಮಾಡ್ಕೊಂಡ್ಳು ಅಥವಾ ಹೇಗೆ ಹೇರ್ ಅವಳು ಲೆಂತಿಯಾಗಿದ್ದಾವೆ, ಅವಳು ಹೇರ್ಗೆ ಏನೇನೆಲ್ಲ ಕೇರ್ ಮಾಡ್ತಾಳೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ? ವೀಕ್ಲಿ 2 ಟೈಮ್ಸ್ ಆದರೂ ಮಿಸ್ ಮಾಡದೆ ವಾರದಲ್ಲಿ ಎಣ್ಣೆನ ಅಪ್ಲೈ ಮಾಡೋ ಅಂಥದ್ದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಇನ್ನೂ ನೀವು ಮೆಂತೆಲ್ಲ ನೆನೆಹಾಕಿ ಕೂಡ ಹಚ್ಬೋದು. ಬಟ್ ಅದಾದರೆ ಸ್ವಲ್ಪ ವಾಶ್ ಮಾಡೋದು ಒಂದು ಸ್ವಲ್ಪ ಬೇಜಾರು ಅನ್ಸುತ್ತೆ ಅಷ್ಟೇ. ಬಟ್ ಅದು ತುಂಬ ಬೆಟರು. ಮೊಟ್ಟೆನೂ ಕೂಡ ಅಷ್ಟೇ, ಮೊಟ್ಟೆ ಅಪ್ಲೈ ಮಾಡಿಕೊಂಡು ನೀವು ಹೇರ್ ವಾಶ್ ಮಾಡೋದ್ರಿಂದ ಅದು ಬರೀ ವೈಟ್ ಹಾಕಬೇಕು ಅಷ್ಟೇ. ವೈಟ್ ಹಾಕ್ತಿದ್ವಿ ಹಳ್ಳಿಲಿದ್ದಾಗ, ಅದು ತುಂಬಾ ಬೆನಿಫಿಟ್ ಆಗಿರುತ್ತೆ. ಇನ್ನೊಂದು ಒಟ್ಟರದ ಹೇಳುತ್ತಲ್ಲ, ಅದು ಕಂಪ್ಲೀಟ್ ತೆಗೆಯುತ್ತೆ. ಮತ್ತು ಹೇರ್ ಫಾಲ್ ಆಗೋದು, ಉದುರೋದು ಕಮ್ಮಿನೂ ಆಗುತ್ತೆ. ಮತ್ತು ದಿನಕ್ಕೊಂದು ಎಗ್ ತಿನ್ನಿರಿ, ಮೊಟ್ಟೆ ತಿನ್ನಿರಿ. ನಿಜವಾಗ್ಲೂ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಯಾರೆಲ್ಲ ತುಂಬ ಸಣ್ಣ ಇರ್ತಿರಲ್ವ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು. ಬೇಗ ದಪ್ಪ ಆಗ್ತೀರಾ ಅಂತಲೇ ಹೇಳ್ಬೋದು. ಹಾಗೆ ಹೇರು ಬೇಗ ಫಾಸ್ಟಾಗಿ ತುಂಬಾ ಕ್ವಿಕ್ಕಾಗಿ ಹೇರ್ ಫಾಲ್ ಆಗೋದು ನಿಲ್ಲುತ್ತೆ. ಓಕೆನಾ? ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ, ಈ ಟಿಪ್ಸ್ ಹೇಗಿರ್ತದ ಪ್ಲೀಸ್ ಒಳ್ಳೆ ರೀತಿಯಲ್ಲಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಫ್ರೆಂಡ್ಸ್, ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.